ನೋಡಿ, ನಮಗೆ ಮದುವೆ ಅಂತ ಆಗಿದೆ, ಆದ್ರೆ ಸಂಸಾರ ಸುಖ ಅನ್ನೋದು ಮರೀಚಿಕೆ ಆಗುತ್ತೆ. ನಾವು ನಮ್ಮ ಹೆಂಡ್ರನ್ನ ಯಕಾಚಿಕೆ ಪ್ರೀತಿಸ್ತೀವಿ, ಆದ್ರೆ ಅವ್ರು ನಮ್ಮನ್ನ ಕಾಲ್ ಕಸಕ್ಕಿಂತಲೂ ಕಡೆಯಾಗಿ ನೋಡ್ತಾರೆ. ಸ್ವಾಮಿ, ಈ ನಮ್ಮ ಹೆಂಡ್ರು ಅನ್ನೋರು ಅವರಲ್ಲ, ಅವ್ರೊಂಥರ ಗೌರ್ಮೆಂಟ್ ಇದ್ದಂಗೆ ಬಾಯಿ ತುಂಬಾ ಭರಪೂರ ಆಶ್ವಾಸನೆಗಳನ್ನ ಕೊಡ್ತಾರೆ. ಇವತ್ತಿನ ತನಕ ಒಂದೇ ಒಂದು ಆಶ್ವಾಸನೆ ಈಡೇರಿಲ್ಲ. ನೋಡಿ ನಮಗೆ ಆಚಾರ ಹೆಂಗಿದೆ ಅಂತ. ನಮಗೂ ಈ ಸಾವಿತ್ರಿ ಸಿಕ್ಲಿಲ್ಲ, ಸೂರ್ಯಕಾಂತಿ ಸಿಕ್ಲಿಲ್ಲ, ಯಾರೋ ಜಾಜಿ ಜಂಬಲ್ದಿನ್ನಿ ಅನ್ನೋ ನರಪ್ರಾಣಿ ಸಿಕ್ಕಿಲ್ಲ. ಆ ನರಪ್ರಾಣಿ ಸಿಕ್ಕಿದ್ದು ನಮ್ಮ ಸಂಸಾರದ TRP ಮೇಲಕ್ಕೆ ಹೇಳ್ತಾನೆ ಇಲ್ಲ ಮಹಾಸ್ವಾಮಿ. ಇದರಿಂದ ಆಚೆಗೆ ಬರಬೇಕು ಅಂದ್ರೆ ನಮಗೆ ಆ ದೇವಿ ಕೃಪೆ ಬೇಕೇ ಬೇಕು. ತಾವು ಮಹಾತ್ಮರು, ಹೇಗಾದ್ರೂ ಮಾಡಿ ನಮಗೆ ಸ್ವಲ್ಪ ಮಾರ್ಗದರ್ಶನ ನೀಡಿ. ನೋಡು ಮಗು, ಹೆಣ್ಣು ಒಂದು ಮಾಯೆ, ನೆರಳಿದ್ದಾಗೆ. ನೆರಳಲ್ಲ ಸ್ವಾಮಿ, ಉರುಳು. ನೋಡು, ಆ ನೆರಳನ್ನ ಹಿಡಿಯಕ್ ಹೋದ್ರೆ ದೂರ ಹೋಗುತ್ತೆ, ಬೇಡ ಅಂತ ವಾಪಸ್ ಬಂದ್ರೆ ಹಿಂದೆ ಬಂದ್ಬಿಡುತ್ತೆ. ನಿನ್ನ ಕಣ್ಣುಗಳನ್ನ ನೋಡಿ ನಾನು ಭವಿಷ್ಯ ಹೇಳ್ತಾ ಇದ್ದೀನಿ, ನಿನಗೆ ಒಳ್ಳೇದಾಗುತ್ತೆ. ಅದಕ್ಕೆ ಕೆಲವು ಅಡಚಣೆಗಳಿವೆ. ನೀನೀಗ ಸಂಸಾರದಲ್ಲಿ ಬಂದಿಯಾಗಿದೀಯಾ, ನೀನೇನಾದ್ರೂ ಮದುವೆ ಆಗದೆ ಇದ್ದಿದ್ರೆ ಏನೋ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಡ್ತಿದ್ನೆ? ಅಲ್ಲ, ಸನ್ಯಾಸಿ ಆಗ್ತಿದ್ದೆ. ನನ್ನ ಹಾಗೆ ಬಾಬಾ ಹಾಗೆ ಹೆಸರು ಮಾಡ್ತಿದ್ದೆ, ನೆಮ್ಮದಿಯಿಂದ ಇರ್ತಿದ್ದೆ. ಅಯ್ಯೋ ಸುನೆ, ನಾನು ಬಾಬಾನೇ. ಮೂರ್ಖ, ಹುಡ್ಕೊಂಡೋದ್ರೆ ದೇವ್ರು ಸಿಗಲ್ಲ, ಅವನು ನಮ್ಮೊಳಗೆ ಇರ್ತಾನೆ, ನಮ್ಮ ಮನಸ್ಸಿನಲ್ಲೇ ಇರ್ತಾನೆ. ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಷ್ಟೇ. ಆ ಸಾಕ್ಷಾತ್ಕಾರನ ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡಿ. ಆ ಕಲ್ಲಾಗಿರೋ ದೇವ್ರನ್ನ ಯಾಕೋ ನನ್ನ ರಾಜ ಎಷ್ಟು ದಿವಸ ಕಲ್ಲಾಗಿದ್ದೆ ಅಂತ ಪ್ರಶ್ನೆ ಹಾಕಿ ಕೇಳ್ತೀನಿ. ನೀನು ಮಹಾಪಟಿಂಗ್ ಅಂತ ಕಾಣುತ್ತೆ. ಸತ್ಯ ದರ್ಶನವಾಗದೆ ನಿನಗೆ ಬುದ್ಧಿ ಬರೋಲ್ಲ. ನನ್ನ ತಪಶಕ್ತಿಯನ್ನೆಲ್ಲ ನಿನಗೆ ದಾರಿ ಎರೆದಿದ್ದೀನಿ. ಇನ್ನು ಮುಂದೆ ನೀನು ಸಾಮಾನ್ಯ ಮನುಷ್ಯನಲ್ಲ, ದೇವಮಾನವ. ಅಣ್ಣಯ್ಯ, ಯಾರು ತಾಯಿ ನೀನು? ನಾನಣ್ಣಯ್ಯ, ನಿನ್ನ ದೇವರು ಕೊಟ್ಟ ತಂಗಿ. ಕೊಡೋ ದೇವ್ರಿಗೆ ಏನ್ ಗೊತ್ತಿರುತ್ತೆ ಮುಂದೆ ಬರುವ ಸಂಕಷ್ಟಗಳು. ಯಾಕಣ್ಣಯ್ಯ ಹೀಗಾಗ್ಬಿಟ್ಟಿದ್ಯಾ? ಇನ್ನೊಮ್ಮೆ ನಿನ್ನ ಬಾಯಿಯಿಂದ ಅಣ್ಣಯ್ಯ ಎನ್ನುವ ಪದ ಬರೆದಿರ್ಲಿ ತಾಯಿ. ನಾನೀಗ ದೇವಮಾನವ, ನನ್ನಿಂದ ನಿನಗೆ ಏನಾಗಬೇಕೆಂದು ಹೇಳು. ನಮ್ಮ ಯಜಮಾನ್ರಿಗೊಂದು ಕೆಲಸ ಕೊಡಿಸ್ತೀಯಾ? ಅಂತ ಅಯೋಗ್ಯನಿಗೇನಾದ್ರೂ ಕೆಲಸ ಕೊಡಿಸಿದರೆ ಕೆಲಸ ಕೊಟ್ಟವನಿಗೆ ಕೆಟ್ಟದ್ದಾಗಿ ಜನಗಳೆಲ್ಲ ಅವನಿಗೆ ಮಕ್ಮಕ್ಕುಗಿಯುವರು. ನೀನೇ ಹೀಗಂದ್ರೆ ಅವ್ರಿಗೆ ಕೆಲಸ ಸಿಗೋದು ಹೇಗೆ? ಈಗ ಸದ್ಯಕ್ಕೆ ನಿಮ್ಮ ನಿಮ್ಮ ಮನದ ಬೈಕೆಗಳನ್ನು ಮಾತ್ರ ತಣಿಸಿಕೊಳ್ಳಿ, ಅನ್ಯರ ಗೊಡವೆ ನಿಮಗೇಕೆ? ನಂಗೆ 1 ಲಕ್ಷ ಬೇಕು, ಕೊಡ್ತೀಯಾ? ಅಷ್ಟೇ ತಾನೇ. ಅಣ್ಣಯ್ಯ, ಇಷ್ಟೊಂದು ದುಡ್ಡನ್ನು ಹೇಗೆ ಸಿಕ್ಕೊಟ್ಟೆ? ಮೂಲವನ್ನು ಹುಡುಕಿದರೆ ಕೆಡಕಾಗುವುದು ಕರೆ. ನಿನಗೆ ಯಾಕೆ ಅದರ ಗೊಡವೆ? ನಿನಗೆ ಬೇಕಾದ್ದು ಸಿಕ್ಕಿದ್ದು ತಾನೆ. ಹೋಗು, ನಿನ್ನ ಮನದ ಆಸೆ ಆಕಾಂಕ್ಷೆಗಳನ್ನೆಲ್ಲ ತಣಿಸಿ. ಸ್ವಾಮಿ, ನನ್ನ ತಂಗಿಗೆ ಒಂದು ಗಂಡು ಗೊತ್ತಾಗಿದೆ, ಆದರೆ ಆ ಮನೆಯವರು 1 ಲಕ್ಷ ರೂಪಾಯಿ ವರದಕ್ಷಿಣೆಯನ್ನು ಕೇಳುತ್ತಿದ್ದಾರೆ. ನಾನಿರುವುದು ನಿಮಗಾಗಿ. ಈ ದುಡ್ಡನ್ನು ಆ ಗಂಡಿಗೆ ಕೊಟ್ಟು ನಿನ್ನ ತಂಗಿಯ ಮದುವೆಯನ್ನು ನೆರವೇರಿಸು. ಆಯ್ತು ಸ್ವಾಮಿ, ನನ್ನ ತಂಗಿಯ ಗಂಡನಿಗೆ ತಮ್ಮ ಹೆಸರನ್ನೇ ಇಡುತ್ತೇನೆ. ದುಡ್ಡನ್ನು ಕೇಳಿದಂತ ದುರ್ಮಾರ್ಗನವನು, ಚಾಂಡಾಲವನವನು. ಅವನಿಗೆ ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನು ಇಡಬೇಡ. ನಿಮ್ಮ ತಂಗಿಗೆ ಹುಟ್ಟುವ ಮೊದಲನೇ ಗಂಡು ಮಗುವಿಗೆ ನನ್ನ ಹೆಸರನ್ನು ಮಡುಗು. ಆಯ್ತು ಸ್ವಾಮಿ. ಹೋಗು, ನಾನಿರುವುದು ನಿಮಗಾಗಿ. ಯಾರೋ ನೀನು? ನಿನ್ನ ಅಂತರಾತ್ಮ. ಪಾಂಡುರಂಗ, ನೀನು ಮಾಡ್ತಾ ಇರೋದು ಸರಿ. ಎಲೈ ಅಂತರಾತ್ಮವೇ, ನನ್ನಿಂದ ಅಂತ ತಪ್ಪಾದರೂ ಏನಾಗಿದೆ? ಜನಗಳಿಗೆ ಬೇಕಾದದ್ದನ್ನು ಕೊಡ್ತಿದ್ದೇನೆ, ಕಸ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ತಿದ್ದೇನೆ. ಅದೇ ನೀನು ಮಾಡ್ತಾ ಇರೋದು ತಪ್ಪು. ಜಗತ್ತು ಒಂದು ಬೆಲೆ, ಅಲ್ಲಿ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಅದು ನನಗೂ ಗೊತ್ತು. ನೋಡು ಪಾಂಡುರಂಗ, ಪೂರ್ವಾರ್ಜಿತ ಕರ್ಮ ಫಲಗಳು ಅಂತ ಕೆಲವು ಇರ್ತವೆ. ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ಆಗ್ತಾ ಇರುತ್ತೆ. ನೀನು ಅದನ್ನೆಲ್ಲ ಸರಿ ಮಾಡ್ತಾ ಹೋಗ್ಬಿಟ್ರೆ ದೇವರ ನಡೆಯ ವಿರುದ್ಧ ನಡೆದಂಗೆ ಆಗಲ್ಲ. ನಿನಗೆ ಮುಂದಾಲೋಚನೆಯ ದರಿದ್ರ ಬಿಡಿದಿದೆ. ಜನ ಕಷ್ಟಪಡಬೇಕು, ದುಡಿಬೇಕು, ಆಗ್ಲೇನೆ ಅವರಿಗೆ ಶ್ರಮದ ಬೆಲೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಎಲ್ಲರೂ ಸೋಂಬೇರಿಗಳಾಗ್ಬಿಡ್ತಾರೆ. ಅಂತರ ನೀನು ಹೇಳುತ್ತಿರುವುದು ನಿಜ, ನಾನು ಮಾಡಿದ್ದು ತಪ್ಪು. ನನಗೀಗ ಜ್ಞಾನೋದಯವಾಗಿದೆ. ನಾಳೆಯಿಂದನೇ ನಾನು ಜನಗಳಿಗೆ ಏನೇನು ಕೊಡ್ತಿದ್ನೋ ಅದನ್ನೆಲ್ಲ ಕಟ್ ಮಾಡ್ಬಿಡ್ತೀನಿ. ಜನರೆಲ್ಲ ಏನೋ ಕೇಳ್ಕೊಂತಿದಾರೆ, ಕೊಟ್ಬಿಡ್ಬಾರ್ದೆ? ನಾವೀಗ ಕೊಡುವುದನ್ನು ಬಿಟ್ಟು ಬಿಟ್ಟಿದ್ದೇವೆ. ಅಯ್ಯೋ ತಮ್ಮ, ಈ ಹಠವನ್ನು ಏಕೆ ಬಿಡುತ್ತಿಲ್ಲ? ನಾವು ಬೇಕಾಗಿ ನೀವು ಕೊಡಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಅಷ್ಟೇ, ಸ್ವಾಮಿಗಳು ಮುಗಿಸ್ಬಿಡ್ತೀವಿ. ಬೇಡ, ನಾನು ಕಲ್ಲಾಗ್ಬಿಡ್ತೀನಿ. ಮಾಡಿ ಬರ್ರೋ ಬಾಬಾ. ನಾನು ಸ್ವಾಮೀಜಿ ಅನ್ನೋದನ್ನು ಲೆಕ್ಕ ಕಿಡಿದ ಭಕ್ತಾದಿಗಳು ಎಕ್ಕ ಚಿಕ್ಕಿ ಹೊಡೆಯೋದಕ್ಕೆ ಅಂತ ಬಂದ್ಬಿಟ್ರಲ್ಲ, ಗಾಡ್ ಜಾಬ್ ಇಷ್ಟೊಂದು ಕಷ್ಟವೇ. ಇದರಿಂದ ನೀನೇನ್ ಪಾಠ ಕಲ್ತೆ? ನಮ್ಮ ಕೈಲ ಕೊಡಕ್ಕಾಗತ್ತೆ ಅಂತ ಕಾರಣವಿಲ್ದೇನೆ ಯಾರಿಗೂ ನಾವು ಸುಮ್ಮನೆ ದುಡ್ಡನ್ನ ಕೊಡಬಾರ್ದು. ಎಲ್ಲೋ ದತ್ತಿ ದಾನ ಧರ್ಮ ಸಿಕ್ಕತ್ತೆ ಅಂತ ಹಾಗೆಲ್ಲ ದುಡ್ಡನ್ನ ಇಸ್ಕೋಬಾರ್ದು. ಕಷ್ಟಪಟ್ಟು ದುಡ್ಡಿಗೆ ಮಾತ್ರ ಬೆಲೆ ಅಂತ ಗೊತ್ತಾಗೋಯ್ತು ಮಾಸ್ವಾಮಿ. ನರ ಮನುಷ್ಯನಾಗಿದ್ದುಕೊಂಡೆ ಏನಾದ್ರೂ ಒಂದು ಸಾಧನೆ ಮಾಡ್ಬಿಡ್ತೀನಿ ಮಾಸ್ವಾಮಿ. ಏನಾದ್ರೂ ಸಾಧನೆ ಮಾಡಲೇಬೇಕು ಅಂತಿದ್ರೆ ಮೊದಲು ನಿನ್ನ ಹೆಂಡತಿ ಮನಸ್ಸನ್ನು ಗೆಲ್ಲು.